ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಎದ್ರ ಸಲುವಾಗಿ ವಿಡಿಯೋ ಮಾಡತ್ತೇನ್ರಿಪ್ಪ ಅಂದ್ರೆ ನಮ್ಮ UK07 ರೈಡರ್ ಅವರು ಸುಸೈಡ್ ಅಟೆಂಪ್ಟ್ ಮಾಡ್ಯಾರ. ಎದ್ರ ಸಲುವಾಗಿ ಮಾಡ್ಯಾರ ಆಲ್ಮೋಸ್ಟ್ ಕರ್ನಾಟಕ ಜನಕ್ಕೆ ಭಾಳ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಜನ ಯೂಟ್ಯೂಬರ್ಸ್ಗೆ ಕ್ರಿಯೇಟರ್ಸು ಮಾಡ್ಯಾರ ವಿಡಿಯೋಸ್, ಬಟ್ ಅವರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಎದ್ರ ಸಲುವಾಗಿ ಎದ್ರ ಸಲುವಾಗಿ ಅವ್ರು ಸುಸೈಡ್ ಅಟೆಂಪ್ಟ್ ಮಾಡ್ಯಾರ, ಏನು ಮಾಡ್ಯಾರ ಅಂತಂದು. ಬಟ್ ಅವರು ಬರೀ ಆಲ್ಮೋಸ್ಟ್ ಪೂರಾ ಸ್ಟೋರಿ ಹೇಳ್ತೇನೆ ಕೇಳ್ರಿ. ಏನಾಗಿದ್ರಿಪ್ಪ ಅಂದ್ರೆ ಅವ್ರದ್ದು ಫ್ಯಾಮ್ಲಿ ಒಳಗೆ ಪ್ರಾಬ್ಲಮ್ಸ್ ನಡೆಯತ್ತವ. ಆಲ್ಮೋಸ್ಟ್ ಎಷ್ಟು ಒಂದು 7 ಮಂತ್ 8 ತಿಂಗಳ ಹತ್ರ ಅವ್ರು ಮಾಡಾಕತ್ತ. ಈಗ ಅವ್ರ ಫ್ಯಾಮ್ಲಿ ಒಳಗೆ ಪ್ರಾಬ್ಲಮ್ ಆಯ್ತು, ವೀಡಿಯೋಸ್ ಹಾಕಿದ್ದಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಅವ್ರು ಕಂಟಿನ್ಯೂ ಬ್ಲಾಗ್ಸ್ ಇರ್ತಿದ್ವು. ನಾನು ನೋಡಾಕತ್ತ ಅವ್ರಿಗೆ 5 ವರ್ಷದ ಮೇಲೆ ಆದ್ರು ಅವ್ರಿಗೆ. ಈಗ ನೋಡಾಕತ್ತ ನಾನು ಅವ್ರಿಗೆ ಕ್ರಿಯೇಟರ್ಸ್ ಆದಮೇಲೆ ಅವ್ರಿಗೆ ಯೂಟ್ಯೂಬರ್ ಅಂತಂದು ನನ್ನ ಹೆಸರು ಅದನ್ನು ನೋಡ್ಬೋದು ನೀವು ಯೂಟ್ಯೂಬ್ ಚಾನಲ್ ಒಳಗೆ. ಒಂಥರ ಅವ್ರ ಹೆಸರು ಮೇಲೆ ಸ್ವಲ್ಪ ಅವ್ರು ಚೇಂಜಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟು. ನಾನು ಅವ್ರದ್ದು UK ಅಂತ ಐತಿ, ನಂದು KI ಅಂತ ಐತಿ. ಅದ್ರ ಮೇಲೆ ಇಟ್ಕೊಂಡು ನಾನಾದರೂ ಯೂಟ್ಯೂಬ್ ಮಾಡತ್ತಿದ್ದೆ. ಯಾಕಂದ್ರೆ ಅವ್ರ ಕಡೆ ಅಂತ ಭಾಳ ಕಲ್ತಾನೆ ನಾನು. ಅದ್ರ ಸಲುವಾಗಿ ಅವ್ರದ್ದೀಗ ಎದ್ರ ಸಲುವಾಗಿ ಏನಾಗೈತ್ರಿಪ್ಪ ಅವರಿಗೆ ಅಂದ್ರೆ ಅವ್ರ ಫ್ಯಾಮ್ಲಿ ಕಡೆಯಿಂದ ಟಾರ್ಚರ್ ಮಾಡತ್ತಿದ್ರಂತ. ಅವ್ರ ಬ್ರದರ್ ಆಗಲಿ ಮತ್ತು ಅವ್ರ ಫ್ಯಾಮ್ಲಿ ಕಡೆಯಿಂದ ಭಾಳಷ್ಟು ಟಾರ್ಚರ್ ಬಂದವು. ಮತ್ತು ಅವ್ರಿಗೆ ರೀಸೆಂಟಾಗಿ ಮ್ಯಾರೇಜ್ ಮಾಡ್ಕೊಂಡ್ರು ಅವರು. ಅಂದ್ರೆ ಅದು ಲವ್ ಮ್ಯಾರೇಜ್ ಐತಿ. ಅಂದ್ರೆ ಅವ್ರದ್ದು ಒಂದು ಅವ್ರ ಫ್ಯಾಮ್ಲಿ ಕಡೆಯಿಂದ ಅವ್ರದ್ದು ಅಂದ್ರೆ ಹುಡಿ ಕಡೆಯಿಂದ ಏನೈತಲ್ಲ, ಅವರು ಅಕ್ಕಿ ರಾಜ್ಪೂತ್ ಅದ, ಇವ್ರು ಏನದಾರ ಪಂಡಿತ್ ಅದಾರ. ಅದ್ರ ಸಲುವಾಗಿ ಅವ್ರ ಒಟ್ಟು ರಿಲೀಸನ್ ಒಳಗೆ ಏನೋ ಪ್ರಾಬ್ಲಮ್ಸ್ ನಡೆದು ಹಿಂಗಾಗಿ ಮತ್ತು ಈಗ ಅವ್ರು ಏನಾಗೈತಿ, ಈಗ ಆಕ್ಸಿಡೆಂಟ್ ಆಗೈತಿ. ಅವರು ಲೈವ್ ಒಳಗೆ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡ. ಅದು ಆನ್ ದ ಸ್ಪಾಟ್ ನಾ ಲೈವ್ ಅವಾಗ ಏನು ಲೈವ್ ಬಂದಿದ್ರಲ್ಲ ಅವಾಗ ನಾ ಲೈವ್ ಅವ್ರು ಜಾಯಿನ್ ಇದ್ದೆ. ಆ ಸ್ಪಾಟ್ನಾಗ ಏನಾಗಿತ್ತು, ನಮಗೂ ಒಂಥರ ಅವನು ಹಾರ್ಟಿಗೆ ಫೀಲ್ ಆದಂಗೆ ಆಗ್ಬಿಡ್ತ್ರಿ. ನಾವೇನು ಮಾಡ್ತೀವಿ ಅವಾಗ ಏನು ಮಾಡೋಕ್ಕಾಗತ್ತೆ ಅಂತಂದು ಪೂರ ಅವಾಗ ಒಮ್ಮಕ್ಳು ಆಕ್ಸಿಡೆಂಟ್ ಮಾಡ್ಕೊಂಡ್ರು. ಈಗ ಸೇಫ್ ಅದಾರ, ಬಟ್ ಅವ್ರ ಲೈಫ್ದಾಗ ವಾಪಸ್ ಬರ್ಬೇಕು ಅನ್ಸುತ್ತೆ ನನಗೆ ಅನ್ಸಿಮೆಂಟಿಗೆ. ವಾಪಸ್ ಕ್ರಿಯೇಟರಾಗಿ ಬರ್ಬೇಕು, ಇವ್ರ ಫ್ಯಾಮ್ಲಿದವ್ರಿಗೆ ಆನ್ಸರ್ ಮಾಡ್ಬೇಕು ಅಂತ ನನಗೆ ಅನ್ಸತ್ತಿ. ಮತ್ತು ನಾನು ಯಾವುದೋ ಕಾಂಟ್ರವರ್ಸಿ ಒಳಗೆ ಒಳಗಾಗತ್ತಿಲ್ಲ. ಅದು ಏನು ಫ್ಯಾಮ್ಲಿ ಒಳಗೆ ಅವ್ರದ್ದೇನು ಪ್ರಾಬ್ಲಮ್ಸ್ ಇದ್ವಲ್ಲ ಅದನ್ನು ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತೇನೆ ಅಷ್ಟೇ. ನಾನು ಆಲ್ಮೋಸ್ಟ್ ಹಿಂದಿ ಒಳಗೆ ಯಾರು ನೋಡಿರೋ ಭಾಳ ಜನ ಗೊತ್ತೈತಿ. ಮತ್ತು ನಮ್ಮ ಕರ್ನಾಟಕದ ಭಾಳ ಜನ ಕ್ರಿಯೇಟರ್ಸ್ ವಿಡಿಯೋ ಮಾಡಿರಿ, ಬಟ್ ಅವ್ರಿಗೆ ಕರೆಕ್ಟಾಗಿ ಪ್ರಾಪರಾಗಿ ಆನ್ಸರ್ ಮಾಡಿಲ್ಲ, ಎಕ್ಸ್ಪ್ಲೇನ್ ಮಾಡಿಲ್ಲ ಅದನ್ನು ಏನಾಗೈತೆ ಅಂತ ಪ್ರಾಬ್ಲಮ್ಮು. ಅವ್ರದ್ದು ನೋಡ್ರಿ ಹೆಂಗೈತೆ ಅಂದ್ರೆ ಅವ್ರದ್ದು ಏನಿಲ್ಲ ಅಂದ್ರೆ 25 CR ವರ್ತ್ ಇಟ್ ಐತಿ. ಈಗ ನೆಟ್ವರ್ಕ್ ಐತಿ. ಅವ್ರು ಆಲ್ಮೋಸ್ಟ್ ಒಂದು ಯೂಟ್ಯೂಬಿಗೆ ಬಂದ ಆಲ್ಮೋಸ್ಟ್ ಒಂದು 10 years ಒಳಗಾತೀಗ. ಅದಾದಮೇಲೆ ಈಗ ಚಲೋ ತಂಗೆ ದುಡ್ಡು ಮಾಡ್ಯಾರ, ಎಲ್ಲ ಮಾಡಾಗೈತ್ರಿ ಅವ್ರು. ಬಟ್ ಅವ್ರ ಫ್ಯಾಮ್ಲಿನೇ ಈಗ ಸಾಥ್ ಕೊಡತ್ತಿಲ್ಲ. ಫ್ಯಾಮ್ಲಿ ಇಷ್ಟು ವರ್ಷ ಸಪೋರ್ಟ್ ಮಾಡ್ತಿ, ಎಲ್ಲದಕ್ಕೂ ಮಾಡೈತಿ. ಬಟ್ ಈಗೇನಾಗೈತಿ, ಅದು ಮ್ಯಾರೇಜ್ ಆದಮೇಲೆ ಫಸ್ಟಿಗೆ ಅವ್ರ ಮ್ಯಾರೇಜಿಗೆ ಒಪ್ಕೊಂಡಿದ್ರು ಅವ್ರ ಅಪ್ಪ ಅಮ್ಮ. ಫಸ್ಟಿಗೆ ಒಪ್ಕೊಂಡಿದ್ರಂತ್ರಿ, ಎಲ್ಲ ಆಗೈತಿ, ಮದ್ವೆ ಇದ್ದಿದ್ದು ಎಲ್ಲ ತಯಾರಿ ಆಗೈತಿ. ತಯಾರಿ ಆದಮೇಲೆ ಏನು ಮಾಡ್ಯಾರ ಇವರು, 1 ವಾರದ ಮುಂಚೆ ನಮಗೆ ಈ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ. ಎಲ್ಲ ಕಾರ್ಡ್ ಹಂಚಾನಂತ್ರಿ ಹುಡುಗ ಪಾಪ, ಕಾರ್ಡ್ ಹಂಚಾನ, ಎಲ್ಲರಿಗೂ ಇನ್ವಿಟೇಷನ್ ಕಳ್ಸಾನ, ಏನು ಮಾಡೋಕ್ಕಾಗತ್ತೆ. ಲಾಸ್ಟ್ ಎಂಡ್ ಮೂಮೆಂಟಿಗೆ ಇವ್ರು ಬಂದು 1 ವಾರದ ಮುಂಚೆ ಬಂದು ಹಿಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಹೌದಾ, ಅವನಾದರೂ ಮತ್ತು ಮ್ಯಾರೇಜ್ ಕಂಟಿನ್ಯೂ ಮಾಡ್ದ. ಅವ್ರ ಅಪ್ಪ ಅಮ್ಮ ಮ್ಯಾರೇಜಿಗೆ ಬಂದಿಲ್ಲ ಅಂತ್ರಿ. ಹೆಂಗೆ ಬಂದಾರ ಅದು ಗೊತ್ತಿಲ್ಲ ರೀ. ಒಂದೆರಡು ಫೋಟೋ ತಗೊಂಡಾರ ಅಷ್ಟೇ ರೀ, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅವರು. ಅದಾದಮೇಲೆ ಎಲ್ಲ ಪ್ರತಿಯೊಂದು ಅವ್ರ ಹುಡುಗ ನಿಂತು ಎಲ್ಲ ಪ್ರತಿಯೊಂದು ವಿಡಿಯೋ ಶೂಟ್ ಆಗಲಿ ಮತ್ತು ಮ್ಯಾರೇಜಿಂದ ಏನೇ ಇರಲಿ ಪ್ರಾಪರ್ ಏನೇ ಒಂದು ಮಾಡೋದಿದ್ರು ಎಲ್ಲ ಅವನಾಗೆ ಮಾಡ್ಯಾನ್ರಿ. ಅದಾದಮೇಲೆ ಅವ್ರ ಬೌನ್ಸರ್ಸ್ ಒಂದು 3-4 ಜನ ಇದ್ರು, ಅವರು ಒಂದು ಸ್ವಲ್ಪ ಸಾಥ್ ಕೊಟ್ಟಾರ್ರಿ. ಅವ್ರ ತಮ್ಮ ಅಂತೂ ಅವನು ಸಾಥ್ ಕೊಟ್ಟಿಲ್ಲ. ಯಾಕಂದ್ರೆ ಈಗ ಅವ್ರ ತಮ್ಮನ ಕಡೆಯಿಂದ ನಾನು ಭಾಳ ಟಾರ್ಚರ್ ಆಗತ್ತವ್ರಿ. ಅವ್ರ ತಮ್ಮ ಏನೋ ಧಮಕಿ ಹಾಕ್ಸಾಕತ್ತಾನಂತ. ಮತ್ತು ಅದಾದಮೇಲೆ ಮತ್ತು ಫೇಕ್ ಒಂಥರ ಏನೋ ಒಟ್ಟು ಒಂದು ಸ್ವಲ್ಪ ಫಾಲೋ ಗಿಲೋ ಮಾಡ್ಸಾಕತ್ತಾನಂತ, ಹೊಡ್ಸಾಕಂತಂದು. ಅದು ಪ್ರಾಪರ್ ನನಗೆ ಗೊತ್ತಿದ್ದು ಹೇಳಾಕತ್ತೇನೆ ನಾನು. ಯಾಕಂದ್ರೆ ಅವರು ಹಾಗೆ ಹೇಳಿದ್ದನ್ನ ಅವರು 2 ತಾಸು 15 ನಿಮಿಷದ ಒಂದು ವಿಡಿಯೋ ಮಾಡ್ಯಾರ. ಆ ವಿಡಿಯೋ ಒಳಗೆ ಫುಲ್ಲಿ ಪ್ರಾಪರ್ ಎಕ್ಸ್ಪ್ಲೇನ್ ಮಾಡ್ಯಾರ ಅವರು, ಏನೇನಾಗೈತೆ ನನ್ನ ಲೈಫ್ದಾಗ, ಏನೇನಿಲ್ಲ ಅಂತಂದು. ಏನೇ ಇಲ್ಲ ಅಂದ್ರೆ 2 ತಾಸು 15 ನಿಮಿಷದ ವಿಡಿಯೋದೊಳಗೆ ಬರೀ ಅರ್ಧ ತಾಸು ಹತ್ತಾರ್ರಿ ಅವ್ರು. ಯಾವ ಮನುಷ್ಯ ಆದರೂ ಅರ್ಧ ತಾಸು ಆಳಕ್ಕಾಗತ್ತೆ ಹೇಳಿ, ಏನೇ ಆಗಲಿ ಅದು. ನಾ ಹೇಳ್ತೇನೆ ನೋಡ್ರಿ, ಆ ಮನುಷ್ಯ ಫುಲ್ಲಿ ಡಿಪ್ರೆಸ್ ಆಗ್ಯಾನ. ಯಾರು ಸುಸೈಡ್ ಅಟೆಂಪ್ಟ್ ಮಾಡ್ತಾನೆ ಅಂದ್ರೆ ಧೈರ್ಯ ಬೇಕು ರೀ. ಅದಕ್ಕೆ ಹೇಳ್ತೀನಿ, ಧೈರ್ಯ ಬೇಕು. ಇದಾದ್ಮೇಲೂ ಅವರು ಫ್ಯಾಮ್ಲಿಯವರು ಒಬ್ಬರು ಕೂಡ ಹಾಸ್ಪಿಟ್ಲಿಗೆ ಹೋಗಿಲ್ಲ ಇನ್ನೂರು. ಅವ್ರ ವೈಫ್ ಏನೋ ಹೋಗ್ಯಾರ ಅಂತ ಸುದ್ದಿ ಇರ್ತೈತ್ರಿ. ಬಟ್ ಅವ್ರ ಲೈಫ್ ಒಳಗೆ ಇದೊಂದು ಇನ್ಸಿಡೆಂಟ್ ಐತಲ್ರಿ, ನಿಜ ಹೇಳ್ತೀನಿ ಭಾಳ ಕೆರಾಬ್ ಆಗೈತಿ ಇದಕ್ಕೆ. ಅದ್ರೊಳಗೆ ಏನಾಗೈತಿ, ಈಗ ಅವ್ರ ವೈಫ್ ಒಂದು ಹೋಗ್ಬೇಕು ಹೇಳ್ಯಾರಂತ್ರಿ. ಅವ್ರ ತಮ್ಮಗೆ, ಅವ್ರ ಫ್ಯಾಮ್ಲಿಗೆ, ಅವ್ರ ಆಜು ಪೇರೆಂಟ್ಸ್ ಇದ್ದವ್ರು ಹೋಗಿ ಹೇಳಿದ್ರಂತ್ರಿ. ಅವ್ರೇನು ಆನ್ಸರ್ ಮಾಡ್ಯಾರಂತ್ರಿ, ಇಲ್ಲ ನಮ್ಗೆ ಸಂಬಂಧ ಇಲ್ಲ, ನಮಗೆ ಬೇಡವ ಅಂತಂದು ಹೇಳ್ಬಿಟ್ಟಾರ. ಹುಟ್ಟಿಸಿದ ಮಗಗೆ ಯಾರಾದರೂ ಹಿಂಗಂತಾರ ಹೇಳಿ. ಇಷ್ಟು ಕಠೋರಾಗ್ಯಾರ ಅಂದ್ರೆ ನೀವು ತಿಳ್ಕೊಬೇಕು ಅಲ್ಲೇ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು ಆ ಮನುಷ್ಯಾಗ, ಒಬ್ಬ ಮನುಷ್ಯಾಗ ಅಂತಂದು. ಈಗ ಅವ್ರ ತಮ್ಮಗಾದರೂ ಹೇಳ್ತಾನೆ ಕೇಳ್ರಿ,
ಅವ್ರ ತಮ್ಮ ಹೆಂಗೆ ಬೆಳೆದಿರೋದಂದ್ರೆ ಇವ್ನ ಕಡೆಯಿಂದ ಅರ್ಥ. ಇವಂದು ನೋಡ್ರಿ ಈಗ ಎಷ್ಟು 7 ಎಷ್ಟೋ ಮಿಲಿಯನ್ಸ್ ಫಾಲೋವರ್ಸ್ ಅದಾರ ಈಗ. ಅದಾದಮೇಲೆ ಇದೆಲ್ಲ ಹಿಂಗಾದ್ರೆ ಈಗ ನನ್ನ ಮಟ್ಟಿಗೆ ಅವ್ರ ಫ್ಯಾಮ್ಲಿಯವ್ರು ಹೋಗಿ ಮಾತಾಡ್ಸ್ಬೇಕು. ಇಂಥ ಟೈಮ್ ಒಳಗೆ ಬಿಡಬಾರ್ದು ಅವ್ನ ಕೈ ಹೋಗಿ ಮಾತಾಡ್ಸ್ಬೇಕು, ಏನೇನೋ ಇತ್ತು ಸಾಲ್ವ್ ಮಾಡ್ಕೋಬೇಕು. ಯಾಕಂದರೆ ಇದು ಪರ್ಸ್ನಲ್ ವಿಷಯ, ಇದು ಇಷ್ಟು ಹೊರ ಬರಬಾರ್ದಿತ್ತು. ಆದರೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿಲ್ಲ. ಬಟ್ ಅವ್ರಿಗೆ ಈಗ ಹೇಳ್ಕೊಳಕ್ಕೂ ಯಾರು ಇದ್ದಿದ್ದಿಲ್ಲ ಆ ಟೈಮ್ನಾಗ. ಏನು ಮಾಡ್ಯಾರ ಆ ಟೈಮ್ದಾಗ ಅಂದ್ರೆ ಇವ್ರು ಮತ್ತೆ ವೀಡಿಯೋ ಶೂಟ್ ಮಾಡಿ ಹಾಕ್ಯಾರ. ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ಮತ್ತು ಕ್ರಿಯೇಟರ್ಸ್ ಅವ್ರು ಮತ್ತು ಏನೋ ಒಂದು ಅವ್ರ ಡಿಪ್ರೆಷನ್ ಕ್ಲಿಯರ್ ಮಾಡ್ಕೊಳಕಂತಂದು ಇಲ್ಲಿ ವೀಡಿಯೋ ಶೂಟ್ ಮಾಡಿ ಹಾಕ್ಯಾರ. ಅದು ಪರ್ಸ್ನಲ್ ವಿಷಯ, ಇಷ್ಟು ಹೊರ ಬರಬಾರ್ದಿತ್ತು, ಆದರೂ ಇಷ್ಟು ಹೊರ ಬಂದೈತಿ. ಏನು ಮಾಡೋಕ್ಕಾಗಲ್ಲ ರೀ. ಬಟ್ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅನಿಸ್ತದೆ ನನ್ನ ಮಟ್ಟಿಗೆ. ಅದರ ಮೊನ್ನೆ ಅದು ಎಕ್ಸ್ಟೆಂಟ್ ನೋಡಾದ್ಮೇಲೆ ಸ್ವಲ್ಪ ಫೀಲ್ ಆಗೈತಿ. ಯಾಕಂದ್ರೆ ಆಲ್ಮೋಸ್ಟ್ ಅವತ್ತು ನೋಡ್ರಿ ಒಂಥರ ಟ್ರೆಂಡಿಂಗ್ ಅವ್ರದ್ದು ಮ್ಯಾಟ್ರ್ ಆಗ್ಬಿಟ್ಟೈತಿ. ಟ್ರೆಂಡಿಂಗ್ ಒಳಗೆ ಅವ್ರು ಅದಾರೆ. ಫಸ್ಟಿಗೆ ಅದು ಟ್ರೆಂಡ್ ಹೋದ್ರಿ ಅವ್ರು ಒಂದು ಟೈಮ್ದಾಗ ಟ್ರೆಂಡ್ ಕ್ರಿಯೇಟ್ ಮಾಡ್ದಾರೆ ಅವರು. ಕರೆ ಹೇಳ್ತಾನೆ ರೀ, ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಒಳಗಂದ್ರೆ ನಂಬರ್ 1 ಮೋಟೋ ಬ್ಲಾಗರ್ಸ್ ಅವರು ಅಂತಾರೆ. ಈಗ ಈ ಟೈಮ್ ಹಿಂಗೆ ಈ ಥರ ಆಗ್ಯಾರ ಅಂದ್ರೆ ಈಗ ಮಾಡೋಕ್ಕಾಗಲ್ರಿಪ್ಪ. ಮತ್ತು ನನಗನ್ಸಿಬಿಟ್ಟಿಗೆ ಅವರೇ ವಾಪಸ್ ಬರ್ತಾರ ಕ್ರಿಯೇಟರ್ಸ್ ಒಳಗೆ, ಮತ್ತು ಮೋಟೋ ಬ್ಲಾಗಿಂಗ್ ಚಾಲೂ ಚಾಲೂ ಮಾಡ್ಬೇಕು ಅನ್ನಿಸ್ತೈತಿ. ಯಾಕಂದ್ರೆ ಅವ್ರು ಮೋಟೋ ಬ್ಲಾಗಿಂಗನ್ನ ನೋಡ್ಕೊಂತ ಬಂದಾರ. ನಾವು ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ವರ್ಷ ಆಯ್ತು ನಾನು ನೋಡಕತ್ತ ಅವ್ರಿಗೆ ಪರ್ಸ್ನಲಿ. ಅವ್ರು ಪ್ರತಿಯೊಂದು ವೀಡಿಯೋನ ನೋಡಿ ನಾನು ಈಗ 344ಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಕತ್ತಾನಂದ್ರೆ ಅವ್ರದ್ದು ಸಲುವಾಗಿ ರೀ ಅದು. ಯಾಕಂದ್ರೆ ಅವರು 344ಗೆ ಅಪ್ಲೋಡ್ ಮಾಡ್ತಿದ್ರು, ನಾನು ಅದೇ ಟೈಮಿಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಆ ಮನುಷ್ಯ ಭಾಳಷ್ಟು ಕಲಿಸ್ಕೊಟ್ಟಾನ, ಇನ್ಸ್ಪಿರೇಷನ್ ಅವಾಗ. ನಾನಾದರೂ ಯೂಟ್ಯೂಬ್ ಅವ್ನು ನೋಡಿ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಅವ್ನು ನೋಡಿ ಸ್ಟಾರ್ಟ್ ಮಾಡತ್ತೀನಿ ನಾನು ಯೂಟ್ಯೂಬ್. ಇನ್ನೂ ಪ್ರಾಪರಾಗಿ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಪ್ರಾಪರಾಗಿ ಕರೆ ಹೇಳ್ತಾನೆ ಅಂದ್ರೆ. ಯಾಕಂದ್ರೆ ನಮ್ಮ ಹತ್ರ ಕ್ಯಾಮ್ರಾಸ್ ಇಲ್ಲ. ಇನ್ನು ಕ್ಯಾಮ್ರಾ ಬರೋದು ಅದ್ರ ಸಲುವಾಗಿ ಕಾಯತ್ತೇನೆ ರೀ. ಕ್ಯಾಮ್ರಾ ಇನ್ನೊಂದು 2 ತಿಂಗಳು ಅಷ್ಟೇ ರೀ. ಇನ್ನೊಂದು 2 ತಿಂಗಳಾದ್ರೆ ಕ್ಯಾಮ್ರಾ ಬರ್ತಾವೆ. ಅದಾದ್ಮೇಲೆ ಮೋಟೋ ಬ್ಲಾಗಿಂಗು ಸ್ಟಾರ್ಟ್ ಆಕತ್ತೆ ನಂದಾದರೂ. ಇದೇನು ಇನ್ಸಿಡೆಂಟ್ ಇತ್ತಲ್ಲ ಅದ್ರ ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಬೇಕು ಅನ್ನಿಸ್ತು. ಅದ್ರ ಸಲುವಾಗಿ ವೀಡಿಯೋ ಮಾಡೀನಿ. ಮತ್ತು ಇದಾದಮೇಲೆ ಎಲ್ಲ ಕ್ರಿಯೇಟರ್ಸು ಹೇಳ್ತಾರೆ ನೋಡ್ರಿ, ವ್ಯೂಸ್ ಸಲುವಾಗಿ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ವ್ಯೂಸ್ ಸಂಬಂಧ ಬಂದ್ರೆ ಜಾಸ್ತಿ ಆದರೂ ಎಷ್ಟು ರೀ, ಅದು 1 ವಾರ ನಡೀತೈತೆ. ಅದು ಅವ್ರ ಮೇಲೆ ವೀಡಿಯೋ ಮಾಡಿರಿ ವ್ಯೂಸ್ ಬರ್ತಾವೆ. ಇಲ್ಲ ಅನ್ನಂಗಿಲ್ಲ, ವ್ಯೂಸ್ ಬರ್ತಾವೆ. ಪ್ರತಿಯೊಬ್ಬ ಕ್ರಿಯೇಟರ್ಸು ಮಾಡ್ಯಾರ್ರಿ. ಅವನ ಹೆಸರು ತೊಗೊಂಡು ವೀಡಿಯೋಸ್ ಮಾಡಿದ್ರೆ ವ್ಯೂಸ್ ಬರಲಿಲ್ಲಂಗೆ ಇಲ್ಲೇ ಇಲ್ಲ. ಎಲ್ಲರಿಗೂ ವ್ಯೂಸ್ ಬಂದಂಗೆ ಅದಾವೆ. ಈಗ ಆಲ್ಮೋಸ್ಟ್ ಎಷ್ಟೋ ಜನ ಈಗ ಇಲ್ಲಿ ನೋಡ್ದ ಇದು ಆಕ್ಸಿಡೆಂಟ್ ಆದಮೇಲೂ ಸ್ವಲ್ಪ ಜನ ಅದಾರ ರೀ, ಇದು ಫೇಕ್ ರೀ, ಆಕ್ಸಿಡೆಂಟ್ ಆದರೂ ಸೀಟ್ ಬೆಲ್ಟ್ ಹಾಕೊಂಡು ಅವ ಯಾರು ಸುಸೈಡ್ ಮಾಡ್ಕೊಂತಾನಪ್ಪ ಹಂಗೆ ಹಿಂಗಂತ ಮಾತಾಡ್ತಾರೆ. ಏನು ರೀಪ್ಪ ಎಂತೆಂಥ ಜನ ಅದಾರ ಇನ್ನೂ ಈ ದುನಿಯಾದಾಗ ಅಂತಂದು ಗೊತ್ತಾಗೋದು. ಮತ್ತು ಏನು ಮಾಡೋಕ್ಕಾಗಲ್ಲ. ನಾವು ಬೇಡ್ಕೊಳೋದೇನ್ರಿಪ್ಪ ಅಂದ್ರೆ ಆ ಮನುಷ್ಯ ಸೇಫ್ ಇರಲಿ, ಇನ್ನೂ ಹಾಸ್ಪಿಟ್ಲ್ ಒಳಗದಾನ, ಸೇಫ್ ಆಗಿ ಮತ್ತು ವಾಪಸ್ ಬರಲಿ. ಏನೋ IC ಒಳಗೆ ಅದಾನಂತ, ಬಟ್ ಆದ್ರೆ ಸೇಫ್ ಅದ ಮನುಷ್ಯ, ಅಷ್ಟಿದ್ರೆ ಸಾಕು. ಅವ್ನು ವಾಪಸ್ ಬಂದ್ರೆ ಸಾಕು ನಮಗೆ. ಯಾಕಂದ್ರೆ ಅವ್ನು ಮೋಟೋ ಬ್ಲಾಗಿಂಗ್ ಒಳಗೆ ಏನೋ ಅವ್ನು ಕ್ರೇಜಿ ಐತಿ, ಬಟ್ ಫೀಲ್ ಐತಿ ಅವ್ನು ಹೋದ್ರೆ ಎಲ್ಲ ಕಡೆ ಅಂತ ಆ ಮನುಷ್ಯ ವಾಪಸ್ ಬರ್ಬೇಕು. ಇವ್ರು ಹುಡ್ಕೋನಾರು ಏನದಾರಲ್ರಿ, ಏನು ಮಾಡೋಕ್ಕಾಗಲ್ರಿ. ಅವ್ರು ಇರೋರು ಅವರು ವಾಪಸ್ ಬರ್ತಾನ ವಾಪಸ್. ಇವ್ರು ಎಷ್ಟು ಜನ ಇವ್ರ ತಮ್ಮ ಗಿಮ್ಮ ಏನೇನದಲ್ಲ ಎಲ್ಲರೂ ಬಂದು ತೋರಿಸ್ತಾನೆ. ಇಷ್ಟೇ ಹೇಳ್ತೀನಿ. ಈ ಬ್ಲಾಗ್ ಮತ್ತು ಯಾವುದೇ ಥರ ವ್ಯೂಸ್ ಸಲುವಾಗಲ್ಲ, ಈ ಪ್ರಾಪರ್ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು. ಯಾರ್ಯಾಗ ಏನೇನು ಗೊತ್ತಿದ್ದದಿಲ್ಲ ಅದ್ರ ಸಲುವಾಗಿ ಮಾಡೀನಿ ಅಷ್ಟೇ. ನಾನು ಯಾವುದೇ ಥರ ವ್ಯೂಸ್ ಸಲುವಾಗಲ್ಲ, ಮತ್ತು ಇದಾದ್ಮೇಲೆ ಯಾವುದು ವೀಡಿಯೋ ಬರಲ್ಲ. ನಾವು ಮಾಡಿರೋದು ಬರೀ ಕರ್ನಾಟಕ ಜನಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಂತಂದು ಅಷ್ಟೇ ಮಾಡೀನಿ. ಆಲ್ಮೋಸ್ಟ್ ಭಾಳ ಜನ ಕ್ರಿಯೇಟರ್ಸ್ ಗೊತ್ತಿಲ್ಲ, ಅದ್ರ ಸಲುವಾಗಿ ಎಕ್ಸ್ಪ್ಲೇನ್ ಮಾಡ್ದಂಗೆ ನಾನು. ಅವ್ರ ತಮ್ಮಾರ ಈಗ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಆ ಬ್ಲೇಮ್ ಎಲ್ಲ ಹೊಂಟಿರೋದು ಅವ್ರ ತಮ್ಮನ ಸಲುವಾಗಿ. ಇದು ಅವ್ರ ತಮ್ಮ ಹಿಂಗೆ ಮಾಡಬಾರ್ದಿತ್ತು, ಆದರೂ ಮಾಡ್ಯಾರ. ಎದ್ರ ಸಲುವಾಗಿ ಮಾಡ್ಯಾರ ಏನಂತ ಗೊತ್ತಿಲ್ಲ ಹಕೀಕತ್. ಅದ್ರದ್ದು ಅವ್ರವ್ರ ಪರ್ಸ್ನಲ್ ವಿಷಯ, ಅದು ಅವ್ರು ಸಾಲ್ವ್ ಮಾಡ್ಕೋಬೇಕಂತ ನನಗೆ ಅನಿಸ್ತೈತಿ. ಅವ್ರ ಫ್ಯಾಮ್ಲಿಯವ್ರು ಮತ್ತು ವಾಪಸ್ ಬಂದು ಮಾಡ್ಬೇಕು ಅನಿಸ್ತೈತಿ. ಬಟ್ ಅವ್ರ ಅಪ್ಪ ಅಮ್ಮ ಏನು ಮಾಡತ್ತಾರ ಗೊತ್ತಿಲ್ಲ ರೀ. ಅವರು ಎದಕ್ಕೆ ಹಿಂಗೆ ಇಷ್ಟು ಕಠೋರಾಗ್ಯಾರ ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಏನಿದ್ದಿದ್ದಿಲ್ಲ ರೀ, ಅದು ಕರೆ ಪ್ರಾಬ್ಲಮ್ ಹೇಳಿದ್ರೆ. ಈ ವರ್ಷ ಹಿಂಗಾಗೈತಿ. ಈಗ ಒಂದು ಲಾಸ್ಟ್ ಇದು ಮದ್ವಿದು ಯಾವಾಗ ಬಂದೈತಲ್ಲ ಅವಾಗಿಂತ ಹಂಗಾಗೈತಿ ರೀ. ಐ ಥಿಂಕ್ ಅವ್ರ ಅಪ್ಪ ಅಮ್ಮಗೆ 1 ವಾರದ ಮುಂಚೆ ಹೇಳಿದ್ರೆ ಹೆಂಗೆ ಯಾವ ಮನುಷ್ಯ ಆದರೂ ಇದು ಮಾಡೋಕ್ಕಾಗಲ್ಲ ರೀ. ಬಟ್ ನಾ ಇಷ್ಟೇ ಹೇಳ್ತೀನಿ, ಆ ಮನುಷ್ಯ ವಾಪಸ್ ಬರ್ಬೇಕು, ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನಮಗೀಗ ಕರ್ನಾಟಕದೊಳಗೆ ಮೋಟೋ ಬ್ಲಾಗರ್ಸ್ ಈಗ ನಂಬರ್ 1 ಮೋಟೋ ಬ್ಲಾಗರ್ ಹಾಕುಂತಾನ್ರಿ ಈಗ ಲೇಖಿ ಗೋಸ್ವಾಮಿ. ಬಟ್ ಅವ ಮೋಟೋ ಬ್ಲಾಗಿಂಗ್ ಅಲ್ಲ ಅನ್ಸುತ್ತೆ ನನ್ನ ಮಟ್ಟಿಗೆ. ಅವ ಮೋಟೋ ಬ್ಲಾಗಿಂಗ್ ಮಾಡಂಗೇ ಇಲ್ಲ. ಮೋಟೋ ಬ್ಲಾಗಿಂಗ್ ಪ್ರಾಪರ್ ಅದಾರೆ, ಮಾಡೋರದಾರ, ಎಲ್ಲ ಕರೆಕ್ಟಾಗಿ ಚಲೋ ತುಂಬ ತೋರ್ಸೋರದಾರ. ಬಟ್ ಈ ಲೇಖಿ ಗೋಸ್ವಾಮಿ ಏನದಾನಲ್ರಿ ಚಲೋ ಇಲ್ಲ, ಅವನು ಎಫರ್ಟ್ಸ್ ಅದಾವ ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಅವ್ನು ಮೋಟೋ ಬ್ಲಾಗಿಂಗ್ ಮಾಡತ್ತಿಲ್ಲ. ಬಟ್ ಅವ್ನು ಮೋಟೋ ಬ್ಲಾಗಿಂಗ್ ಅಂತ ಹೆಸರು ತೊಗೊಂಡನ್ರಿ. ಮೋಟೋ ಬ್ಲಾಗಿಂಗ್ ಅಲ್ರಿ ಅವ್ನ ಹೆಸರು. ಅದ್ರ ಮೋಟೋ ಬ್ಲಾಗಿಂಗ್ ಅಂದ್ರೆ
ಎಲ್ಲ ಊರ್ಸಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಇವ ಹೆಲ್ಪಿಂಗ್ ವೀಡಿಯೋಸ್ ಮಾಡ್ತಾನೆ, ಅದನ್ನ ನಾವು ಹೋಗ್ತೀನಿ ಚಲೋ ವೀಡಿಯೋ ಮಾಡೋಣ ಅಂತಾನ. ಅವ್ನು ತಪ್ಪಿತ್ತು ಅವಾಗ ಎಲ್ಲರೂ ಅವನು ತಿದ್ದಿ ಬುದ್ಧಿ ಹೇಳಾರಿ ಎಲ್ಲರೂ. ಈಗ ಕರೆಕ್ಟ್ ಆಗ್ಯಾನ ಮನುಷ್ಯ, ಇರಲಿ. ಆದ್ರೆ ಮನುಷ್ಯ ಕರೆಕ್ಟ್ ಆಗ್ಯಾನ ಅನ್ನೋಕೇನ ಬ್ಯಾಟಿಂಗ್ ಆ್ಯಪ್ಸಲ್ಲಿ ಬ್ಯಾನ್ ಆಗ್ಯಾವ, ಮುಗಿದೋತು ರೀ ಅಲ್ಲೇ. ಅಷ್ಟಾದ್ರೆ ಮುಗಿದೋತು ನಮಗಾದ್ರು. ಮತ್ತು ಅದಾದ್ಮೇಲೆ ಒಂದು ಸತಿ ಸಾರಿ ಕೇಳೋಣ, ಅದಾದ್ಮೇಲೆ ಮುಗೀತು ನಮ್ಮದೇ ಇಲ್ಲ ಅವ್ನ ಕಡೆಯಿಂದ ಪ್ರಾಬ್ಲಮ್. ನಮಗೇನು ರೀ ನೆಟ್ ಇದ್ರೆ ಮುಗಿದೋತು ಆಯ್ತಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ಮನುಷ್ಯಾಗ ಪ್ರೇ ಮಾಡ್ಕರಿ ಸ್ವಲ್ಪ ಆ ಮನುಷ್ಯ ವಾಪಸ್ ಬರಲಿ ಅಂತಂದು. ಯಾಕಂದ್ರೆ ಬರ್ಬೇಕ್ರಿ ಅವ ಚಲೋ ಮನುಷ್ಯ. ಅವ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ಯಾನ, ಎಷ್ಟೋ ಬೈಕ್ಸ್ ಗಿವ್ ಅವ್ ಮಾಡ್ಯಾನ, ಎಷ್ಟೋ ಜನ ಕ್ರಿಯೇಟರ್ಸಿಗೆ ಹೆಲ್ಪ್ ಮಾಡ್ಯಾನ, ಎಷ್ಟೋ ಜನ ಕಣ್ಣಿಲ್ದರಿಗೆ ಅವನು, ಮತ್ತು ಎಷ್ಟೋ ಜನ ಅಂಟೇರ್ಸಿಗೆ ಅವ್ರು ಹೆಲ್ಪಿಂಗ್ ಮಾಡ್ತಿರ್ತಾನೆ. ಮಾಡ್ಬೇಕಂತ ನನ್ನ ಮಟ್ಟಿಗೆ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಬಿ ಸೇಫ್ ಆ್ಯಂಡ್ ರೈಡ್ ಸೇಫ್.